ಹಲೋ, ಹಾಯ್, ನಮಸ್ತೆ. ನಾನು ಸುಜಾತ. ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತು ನಾನು ಒಂದು ತುಂಬ ಚೆನ್ನಾಗಿರೋದ ಮಾವಿನಕಾಯಿ ತೊಕ್ಕು ಮಾಡ್ತಾ ಇದ್ದೀನಿ. ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಇಷ್ಟವಾದಲ್ಲಿ ಲೈಕು ಕಮೆಂಟ್ಸ್ ಮಾಡಿ. ಇವಾಗ ಎಲ್ಲ ಥರದ ಚಟ್ನಿನೂ ಮಾಡ್ಬೋದು. ನಾನು ಇವಾಗ ಒಂದು ಹುಳಿ ಮಾವಿನಕಾಯಿ ಆದರೆ ಜಾಸ್ತಿ ಹುಳಿ ಬರುತ್ತೆ ಅಂತ ತೋತಾಪುರಿ ತೊಗೊಂಡು ಬಂದಿದ್ದೀನಿ. ತೋತಾಪುರಿ ಮಾವಿನಕಾಯಿನ ನೀಟಾಗಿ ತೊಳ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ಪೂರ್ತಿ ಸಿಪ್ಪೆ ತೆಗೆದಾದ್ಮೇಲೆ ಅದನ್ನು ಒಂದು ಸ್ವಲ್ಪ ತುರಿಬೇಕು. ಸಣ್ಣದಾಗಿ, ಫುಲ್ಲು ನೈಸಾಗಿ ತುರಿಬಾರ್ದು, ಸ್ವಲ್ಪ ದಪ್ಪನಾಗಿಯೇ ತುರಿಬೇಕು. ಯಾಕಂದರೆ ಅದು ತಿನ್ನುವಾಗ ಸ್ವಲ್ಪ ಪೀಸ್ ಸಿಗಬೇಕು. ಇವಾಗ ಈ ಥರ ತುರಿಬೇಕು. ತುರುಮಣಿ ಸಹಾಯದಿಂದ ಇದು ಚೆನ್ನಾಗಿ ನೀರೇನು ಸೇರಿಸೋದೇ ಇಲ್ಲ. ಹಾಗೆ ಮಾಡಿದರೆ 1 ತಿಂಗಳು ಬೇಕಾದರೂ ನೀವು ಫ್ರಿಜ್ಜಲ್ಲಿ ಗಾಜಿನ ಬಾಕ್ಸಲ್ಲಿ ಗಾಜಿನ ಡಬ್ಬಕ್ಕೆ ಹಾಕಿಬಿಟ್ಟು ಇಟ್ಕೋಬೋದು. ಈ ಟೊಮೆಟೊ ಚಟ್ನಿ ಹೇಗೆ ಯೂಸ್ ಮಾಡ್ತೀರೋ ಹಾಗೆ ಸೈಡಿಗೆ ಎಲ್ಲ ತುರಿದಾಯಿತು. ಸ್ವಲ್ಪ ಹುಳಿ, ತುಂಬ ಜಾಸ್ತಿ ಹುಳಿ ಇಲ್ಲ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಬಾರ್ದು. ಒಂದು ಅರ್ಧ ಚಮಚ ಸಾಸಿವೆ ಹಾಕಿ, ಅದು ಪಟ ಅಂದ ತಕ್ಷಣ ಸಾಸಿವೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಮೆಂತ್ಯ ಕಾಳು, ಇದೆರಡೂ ಚೆನ್ನಾಗಿ ಘಮ ಬರೋ ತನಕ ಹುರಿಬೇಕು. ಹುರಿದ್ಬಿಟ್ಟು ಆಮೇಲೆ ಕುಟಾಣಿ ಕಲ್ಲಿನಿಂದ ಅದನ್ನು ಕುಟ್ತೀನಿ, ಪೌಡ್ರ್ ಮಾಡ್ಕೊತೀನಿ. ಯಾಕಂದರೆ ಸ್ವಲ್ಪ ಇರೋದಲ್ಲ ಫ್ರೆಂಡ್ಸ್. ಆಮೇಲೆ ಚಿಲ್ಲಿ ಪೌಡ್ರು ನಾವು ಮನೆಯಲ್ಲೇ ಮಾಡ್ಕೊತೀವಿ. ಇವಾಗ ಅಂಗಡಿಯಿಂದ ಚಿಲ್ಲಿ ಮೆಣಸಿನ ಪೌಡರ್ ತಂದರೆ ಹಸಿ ವಾಸನೆ ಇರುತ್ತೆ. ಇದು ತಣ್ಣಗಾಗಿದೆ, ಹಾಗಾಗಿ ಇದಕ್ಕೆ ಕುಟಾಣಿ ಕಲ್ಲಿಗೆ ಹಾಕಿ ಇದನ್ನು ನೈಸಾಗಿ ಕುಟ್ಬಿಡ್ತೀನಿ. ಅದು ಪೌಡ್ರ್ ಆಗುತ್ತೆ. ಇವಾಗ ಇದು ಏನಾದರೂ ಸಾಂಬಾರು ಜೊತೆಗೆ ಈ ಸೊಪ್ಪು ಸಾರು, ಮಸ್ಸೊಪ್ಪು ಇಂಥವೆಲ್ಲ ಮಾಡ್ತೀರಲ್ಲ, ಆವಾಗ ಸೈಡಲ್ಲಿ ಹಾಕಿ ನಂಚ್ಕೊಂಡ್ರೆ ಉಪ್ಪಿನಕಾಯಿ ಥರನೇ ಇರುತ್ತೆ. ಸ್ವಲ್ಪ ಬೆಲ್ಲ ಹಾಕಿ ಮಾಡ್ತೀನಿ. ಹಾಗಾದರೆ ಸ್ವಲ್ಪ ಹುಳಿಸಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ಮಾಡಿ ನೋಡಿ. ಇವಾಗ ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಒಂದು ಅರ್ಧ ಚಮಚನೂ ಹಾಕ್ಬಿಟ್ಟು, ಕರಿಬೇವು ಒಂದು 10-15 ಎಸಳು ಕರಿಬೇವು ಹಾಕ್ಬಿಡ್ತೀನಿ. ಕರಿಬೇವು ತುಂಬ ಫ್ರೈ ಆಗಬೇಕು, ಹಸಿ ಇರಬಾರ್ದು. ಹಸಿ ಇದ್ದರೆ ಅದು ಬೇಗ ಹಾಳಾಗ್ಬಿಡುತ್ತೆ ಚಟ್ನಿ. ಹಾಗಾಗಿ ರೋಸ್ಟ್ ಆಗೋ ತನಕ ಆಮೇಲೆ ತುರಿದಿಟ್ಟಿರೋ ಮಾವಿನಕಾಯಿನ ಹಾಕಿ ಚೆನ್ನಾಗಿ ಹುರಿಬೇಕು. ಎಣ್ಣೆ ಜೊತೆಗೆ ಹುರಿಬೇಕು, ಸಣ್ಣ ಉರಿ ಇಟ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಹಿಂಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಹಾಕಿ ಅರಿಶಿನ ಪುಡಿ ಒಂಚೂರು ಹಾಕಿದ್ದೀನಿ. ಹಿಂಗೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಗ್ತಾನೆ ಇರಬೇಕು ಎಣ್ಣೆ ಒಳಗೆ. ಇದು ಬೆಂದು ಹೋಗಿಬಿಡುತ್ತೆ ಇದು ಮಾವಿನಕಾಯಿ. ಹಾಗೆ ಒಂದು ಚೂರು ರುಚಿಗೆ ಬೆಲ್ಲ ಒಂದು ಸ್ಪೂನ್ ಹಾಕಿದ್ದೀನಿ. ಹಾಗೆ ನಮ್ಮ ಮನೇಲಿ ಮಾಡಿರುವಂಥ ಪ್ಲೈನ್ ಚಿಲ್ಲಿ ಪೌಡರ್, ಅಂದರೆ ಏನು ಸಾಮಾನು ಹಾಕಿರಲ್ಲ, ಬರೀ ಮೆಣಸು ಮಾತ್ರ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ ನಾನು ಕುಟ್ಟಿ ಮಾಡಿರುವಂಥ ಪೌಡರ್ ಸಹ ಇದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಡ್ರೈ ಆಗೋ ತನಕ, ಅಂಟು ಬರೋ ತನಕ ನೋಡಿ. ಅಂಟು ಬಂದಿದೆ, ಹೇಗೆ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಕ್ಯಾರೆಟ್ ಹಲ್ವಾ ಥರ ಕಾಣುತ್ತೆ ನೋಡೋಕ್ಕೆ. ಓಕೆ ಫ್ರೆಂಡ್ಸ್, ಇನ್ನೊಂದು ವೀಡಿಯೋದ ಸಿಗ್ತೀನಿ ಮತ್ತೆ.